ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಂಟೆಂಟ್ಗೆ ಹೋಗೋಣ. ಸೊ ಇವತ್ತಿನ ಕಂಟೆಂಟ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಇವತ್ತು ರೆಫರ್ ಮಾಡ್ತಾ ಇರೋದು ಬಂದ್ಬಿಟ್ಟು ನೆಟ್ಫ್ಲಿಕ್ಸಲ್ಲಿರೋ ಅಂಥ ಸೀರೀಸು. ಸೊ ನೆಕ್ಸ್ಟ್ ಲೆವೆಲ್ ಸೀರೀಸು ಅಂತಲೇ ಹೇಳ್ಬೋದು. ಇದು ಬಂದು ಆಪ್ರೇಷನ್ ಸಫೀದ್ ಸಾಗರ್ ಅಂತ. ಯಾರ್ಯಾರೆಲ್ಲ ನೋಡಿದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ. ಯಾರ್ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಲೆವೆಲ್ ಸೀರೀಸ್ ಅಂತಲೇ ಹೇಳ್ಬೋದು. ಸೊ ಫೈಟರ್ ಜೆಟ್ಗಳೆಲ್ಲ ಹೇಗಿದೆ, ಯಾವ ಥರ ಇದೆ ಅಂತ. ಆಮೇಲೆ ಇದು ಬಂದು ರಿಯಲ್ ಸ್ಟೋರಿ. ಸೊ ರಿಯಲ್ ಸ್ಟೋರಿ ಆಗಿರೋದ್ರಿಂದ ಫುಲ್ ಮಜಾ ಕೊಡುತ್ತೆ ನೋಡಬೇಕಾದಾಗ. ಆಮೇಲೆ ಅದೊಂದು ವಾರ್ ನಡೆದಾಗ ಹೇಗಿರುತ್ತೆ, ಇಫ್ ಇನ್ ಕೇಸ್ ಏನಾದ್ರೂ ಈ ಥರ ಹೋಗಿ ಬೇರೆ ದೇಶದಲ್ಲಿ ಅಂದರೆ ಪಾಕಿಸ್ತಾನಲ್ಲಿ ಲಾಕ್ ಆಗೋದಾಗ ಹೇಗೆ ಟ್ರೀಟ್ ಮಾಡ್ತಾರೆ, ಏನು ಮಾಡ್ತಾರೆ, ಯಾವ ರೀತಿ ತಲೆ ಓಡಿಸ್ತಾರೆ, ಇದರಲ್ಲಿ ಗೌರ್ಮೆಂಟಲ್ಲೇ ಹೆಂಗೆ ಇನ್ವಾಲ್ವ್ ಆಗಿರುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ. ಒಂಥರ ಬೋರಿಂಗ್ ಅನ್ಸಲ್ಲ ಗೈಸ್. ಕೆಲವೊಂದು ರಿಯಲ್ ಸ್ಟೋರಿಗಳೇನಾಗ್ಬಿಡುತ್ತೆ, ಒಂದು ಸ್ವಲ್ಪ ಬೋರಿಂಗ್ ಅನಿಸ್ಬಿಡುತ್ತೆ. ಯಾಕಂದರೆ ರಿಯಲ್ ಸ್ಟೋರಿನ ಜಾಸ್ತಿ ಮಿಕ್ಸ್ ಮಾಡಿ ಕಾಮಿಡಿಯಾಗಿ ತೆಗಿಯೋಕ್ಕಾಗಲ್ಲ. ಇದು ಏನಿರುತ್ತೋ ಅದನ್ನೇ ತೆಗಿಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಮೇಕಿಂಗಲ್ಲಿ ಕೆಲವೊಬ್ಬರು ಹಿಡಿದ್ಬಿಡ್ತಾರೆ. ಅಂದರೆ ಮೇಕಿಂಗಲ್ಲಿ ಅಥವಾ ಸ್ಕ್ರೀನ್ ಪ್ಲೇಲಿ ಸೊ ಏನೋ ಒಂದು ಅಡಿಷ್ನಲಾಗಿ ಸೇರ್ಸೋಕ್ಕೆ ಹೋಗಿ ಅದು ಮೈನಸ್ ಪಾಯಿಂಟ್ ಆಗೋಗಿರುತ್ತೆ. ಅಥವಾ ಏನೂ ಆ್ಯಡ್ ಮಾಡ್ದಿರಾ ಸುಮ್ಮನೆ ರಾ ಆಗಿ ತೆಗಿಯೋಣ ಅಂತ ಹೋಗ್ಬಿಟ್ಟು ಅದು ಒಂದು ಮೈನಸ್ ಪಾಯಿಂಟು. ಕೆಲವೊಂದು ಟೈಮ್ ಅದು ಒಂದು ಮೈನಸ್ ಪಾಯಿಂಟ್ ಆಗಿಬಿಡುತ್ತೆ. ಆಮೇಲೆ ಕ್ಯಾಮ್ರಾ ವರ್ಕು, ಮೇಯ್ನಾಗಿ ಡೈರೆಕ್ಟರ್ದು ಕ್ಯಾಮ್ರಾ ವರ್ಕು ಇದೆಲ್ಲ ಚೆನ್ನಾಗಿದ್ದಾಗ ಕೋಆರ್ಡಿನೇಷನು ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ ಮೂವಿ. ಇಫ್ ಇನ್ ಕೇಸ್ ಏನಾದರೂ ಕ್ಯಾಮ್ರಾ ವರ್ಕು ಡಿಫೆಕ್ಟ್ ಆಗೋಯ್ತು ಅಂದರೆ ಕ್ಯಾಮ್ರಾ ವರ್ಕು ವರ್ಕೌಟ್ ಆಯ್ತಾ ಇಲ್ಲ ಅಂತಂದಾಗ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಡೈರೆಕ್ಟರು, ಆಮೇಲೆ ಸ್ಕ್ರೀನ್ ಪ್ಲೇ, ಎಡಿಟರು. ಸೊ ಗೈಸ್, ಒಂದು ಹೇಳ್ತೀನಿ, ಯಾವುದೇ ಒಂದು ಮೂವಿ ಮಾಡಬೇಕಾದಾಗ ಎಲ್ಲರೂ ಸೂಪರಾಗಿ, ಎಲ್ಲರೂ ಕೋಪ್ರೇಟಿವ್ ಆಗಿ ಹೆಂಗೆ ಅಂದರೆ ಇಮ್ಯಾಜಿನೇಷನಲ್ಲಿ ಹೆಂಗಿದೆಯೋ ಆ ಥರ ಆಗೋವರೆಗೂ, ಫಿನಿಷ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಫಿಕ್ಸ್ ಆಗಿದ್ರೆ ಆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲೇ ಬರೋದು ಆ ಮೂವಿ. ಸೊ ಇಫ್ ಇನ್ ಕೇಸ್ ಎಲ್ಲೋ ಒಂದು ಕಡೆ ಎಡಗ್ದೋ, ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆದೋ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಕ್ಲೀನಾಗಾಯಿತು, ಡೈರೆಕ್ಟರು, ಸ್ಕ್ರೀನ್ ಪ್ಲೇ, ಶಾರ್ಟ್ಸು, ಕ್ಯಾಮ್ರಾ ವರ್ಕು ಎಲ್ಲ ಸೂಪರಾಗಿ ತೆಗ್ದಿದೆ, ಅದನ್ನು ತಗೊಂಡೋಗಿ ಒಬ್ಬರು ಎಡಿಟರ್ ಕೇಳ್ಕೊಡ್ತಾರೆ. ಆ ಎಡಿಟರು ಕೂತ್ಕೊಂಡು ಯೋಚನೆ ಮಾಡಿ ಮಾಡಬೇಕು. ಆಮೇಲೆ ಇನ್ನೂ ಒಂದು ಏನು ಅಂದರೆ ಗೈಸ್, ಇಲ್ಲಿ ಮೇನ್ ಸ್ಟ್ಯಾಂಡ್ ಬರೋದೇ ಡೈರೆಕ್ಟರು. ಸೊ ಡೈರೆಕ್ಟರ್ಗೆ ಎಲ್ಲರೂ ಕೋಪ್ರೇಟ್ ಮಾಡಬೇಕು. ಎಲ್ಲರೂ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಬೇಕು. ಇವಾಗ ಎಡಿಟರ್ ಪಾಯಿಂಟಿಗೆ ಬಂದ್ರು ಡೈರೆಕ್ಟರ್ ತಲೆಯಲ್ಲಿ ಹೆಂಗಿದೆ, ಡೈರೆಕ್ಟರ್ ತಲೆಯಲ್ಲಿ ಹೆಂಗೆ ಸ್ಕ್ರೀನ್ ಪ್ಲೇ ಇದೆ, ಯಾವ ಥರ ಕೊಡಬೇಕು, ಯಾವ ಸೀನ್ ಆದಮೇಲೆ ಯಾವ ಸೀನು, ಯಾವ ಶಾರ್ಟ್ ಆದಮೇಲೆ ಯಾವ ಶಾರ್ಟು, ಸೊ ಇದನ್ನು ಹೆಂಗೆ ತೋರಿಸ್ಬೇಕು, ಇಲ್ಲಿ ಯಾವ ಸೀನ್ನ ಯಾವ ಶಾರ್ಟ್ನ ಆ್ಯಡ್ ಮಾಡಬೇಕು, ಇದು ಫ್ಲ್ಯಾಶ್ ಬ್ಯಾಕ್ ಇದೆಯಾ, ಫ್ಲ್ಯಾಶ್ ಬ್ಯಾಕ್ ಬರಬೇಕಾ ಬೇಡವಾ ಅಂತ ಅವ್ರ ತಲೆಯಲ್ಲಿರೋದನ್ನ ಅರ್ಥ ಮಾಡ್ಕೊಂಡು ಅವರ ಒಂದು ಗ್ರಿಪ್ಪಿಗೆ ಸೆಟ್ಟಾಗಿ ಅದಾದಮೇಲೆ ಏನಾರ ಸಿಕ್ಕಾಪುಟ್ಟ ಚೇಂಜಸ್ ಇದ್ದರೆ ಮಾತ್ರ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಾಗ ಮಾತ್ರ ಒಂದು ಮೂವಿ. ಸೊ ಇದರಲ್ಲಿ ಆ ಥರ ಯಾವುದೋ ಕಾಣಿಸ್ತಿಲ್ಲ ಗೈಸ್. ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ನಾನು ನೋಡಿದೆ ಆರಾಮಾಗಿ ಪೀಸಾಗಿ. ಸೊ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 6 ಎಪಿಸೋಡ್ಸ್ ಬರುತ್ತೆ. ಒಂದೊಂದು ಎಪಿಸೋಡ್ಸು ನಿಯರ್ಲಿ 1 ಅವರ್ ಇದೆ, 57 ಮಿನಿಟ್ಸು, 48 ಮಿನಿಟ್ಸಿಂದ 57 ಮಿನಿಟ್ಸ್ವರೆಗೂ ಇದೆ. ಸೊ 1 ಅವರ್ ಅಂತಲೇ ಇಟ್ಕೊಳ್ಳಿ, 6 ಅವರ್ಸು ಆರಾಮಾಗಿ ನೋಡ್ಬೋದು ಪೀಸಾಗಿ. 6 ಅವರ್ಸ್ ಅಂದರೆ ಆಲ್ಮೋಸ್ಟ್ ಆಲು 5 hours 30 ಮಿನಿಟ್ಸು 40 ಮಿನಿಟ್ಸು ಸಮಥಿಂಗ್ ಏನೋ ಬರುತ್ತೆ. ಓಕೆ, 6 ಅವರ್ಸ್ ಅಂತಲೇ ಫಿಕ್ಸ್ ಆಗಿ, ಯಾಕಂದರೆ ಮಧ್ಯದಲ್ಲಿ ಬ್ರೇಕು ಗೀಕು ನೀವು ಅಡಿಷ್ನಲ್ ಆಗಿ ತಗೋತಾ ಇರ್ತೀರಲ್ಲ. ಸೊ ಅದೆಲ್ಲ ಸೆಟ್ ಆದರೆ ಆಲ್ಮೋಸ್ಟ್ 6 ಅವರ್ಸ್ ಎಪಿಸೋಡ್ 6 ಅವರ್ಸ್ ಇದು. ಸೊ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ಓಪನಾಗಿ ಹೇಳ್ತೀನಿ. ಸೊ ನಾನು ಡಮ್ಮಿ ಆಗಿದ್ದರೆ ಅಥವಾ ಬೋರಿಂಗ್ ಆಗಿದ್ದರೆ ನಾನು ರೆಫರ್ ಮಾಡೋಕ್ಕೆ ಹೋಗಲ್ಲ. ಐದರ್ ಒಂದು ಸ್ಕ್ರೀನ್ ಪ್ಲೇ ಚೆನ್ನಾಗಿರಬೇಕು, ಸ್ಟೋರಿ ಚೆನ್ನಾಗಿರಬೇಕು, ನನಗಿಷ್ಟ ಆಗಬೇಕು ಪರ್ಸ್ನಲಾಗಿ ಫಸ್ಟು. ಸೊ ಅದಾದಮೇಲೆ ನಿಮಗೆ ರೆಫರ್ ಮಾಡೋದು. ಸೊ ನಿಮ್ಮ ಒಪಿನಿಯನ್ ಇದು ಡೈರೆಕ್ಟಾಗಿ ಶೇರ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಆಯಿತು ಅಂದರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ರೆಫರ್ ಮಾಡೋದು. ಇಫ್ ಇನ್ ಕೇಸ್ ಇಷ್ಟ ಆಗಿದೆ ಅಂದರೆ ಡೈರೆಕ್ಟಾಗಿ ಇಷ್ಟ ಆಗಿಲ್ಲ, ನೀವು ಯಾವ್ದಾರ ಮೂವಿ ಯಾವ್ದಾರ ಸೀರೀಸ್ ರೆಫರ್ ಮಾಡಿದಾಗ ನನಗೆ ಇಷ್ಟ ಆಯ್ತಲ್ಲ ಗುರು ಅಂತ ಡೈರೆಕ್ಟಾಗಿ ಹೇಳಿ, ನನಗೇನು ಬೇಜಾರಿಲ್ಲ. ಯಾಕಂದರೆ ನಾನು ನೋಡೋದು ಒಂಥರ ಜಾನರ್, ಆದರೆ ನೀವು ನೋಡೋದು ಒಂಥರ ಜಾನರ್. ಇವಾಗ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಕೆಲವೊಬ್ಬರು ಕಾಮಿಡಿ ಜಾನರ್ ಮಾತ್ರ ನೋಡ್ತಾರೆ, ಅವ್ರಿಗೆ ಸಸ್ಪೆನ್ಸ್ ಥ್ರಿಲ್ಲರು, ಸೊ ಈ ಥರ ಬಡದಾಡೋದು ಯುದ್ಧ ಇದನ್ನೆಲ್ಲ ನೋಡೋಕ್ಕೆ ಇಷ್ಟಪಡಲ್ಲ. ಕೆಲವೊಬ್ರು ಏನಂದರೆ ರಾಜರ ಕಾಲದ್ದು ಥರ ಒಂಥರ ನಾಟಕದ ಥರ ಫಿಲಮ್ಗಳು ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅವ್ರವ್ರ ಜಾನರ್ ಅವ್ರವ್ರಿಗಿರುತ್ತೆ. ಕೆಲವೊಬ್ರು ಬರೀ ಸಸ್ಪೆನ್ಸ್ ಥ್ರಿಲ್ಲರ್ಸು ಈ ಥರ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅವ್ರವ್ರ ಇಂಟೆನ್ಷನ್ ಅವ್ರವ್ರಿಗೆ. ಸೊ ಈ ಒಂದು ಸೀರೀಸು ಯಾವ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಅಂದರೆ ನಿಮಗೆ
ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಕನ್ನಡ, ಇಂಗ್ಲೀಷ್. ಸೊ ಇಷ್ಟು ಲ್ಯಾಂಗ್ವೇಜು ಟೋಟಲ್ 6 ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಗೈಸ್. 6 ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ನೆಕ್ಸ್ಟ್ ಲೆವೆಲಾಗಿ ಆರಾಮಾಗಿ ಕನ್ನಡದಲ್ಲಿ ಕೂಡ ಇದೆ. ಕನ್ನಡದಲ್ಲಿ ಡಬ್ಬಿಂಗ್ ಕೂಡ ಮಸ್ತಾಗಿ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಆಗೋಲ್ಲ. ಕೆಲವೊಂದು ಮೂವೀಸಲ್ಲಿ ಲಿಪ್ ಮೂಮೆಂಟೇ ಬೇರೆ ಇರುತ್ತೆ. ಡಬ್ಬಿಂಗ್ಗೆ ಅಂದರೆ ಒಂಥರ ಅದು ಮ್ಯಾಚ್ ಆಯ್ತಾರಲ್ಲ, ನಿಮಗೆ ಕನ್ಫ್ಯೂಷನ್ಸ್ ಆಯ್ತಾ ಇರುತ್ತೆ. ಅವ್ರೇನೋ ಬೇರೆ ಡೈಲಾಗ್ ಹೊಡಿತಾವ್ರೆ, ಇಲ್ಲೇನೋ ಬೇರೆ ನಡೀತೈತೆ ಅನ್ನೋ ಥರ ಫೀಲ್ ಕೊಡುತ್ತೆ. ಬಟ್ ಇದು ಯಾವುದೂ ಆ ಥರ ಆಗಿಲ್ಲ ಗೈಸ್. ಕ್ಲಿಯರ್ ಕಟ್ಟಾಗಿ ಮ್ಯಾಚ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಸೊ ಇದು ಬಂದು ನೆಟ್ಫ್ಲಿಕ್ಸಲ್ಲಿದೆ. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋ ಥರ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ವೆಬ್ಸೈಟಲ್ಲಾಗಲಿ ಇದರಲ್ಲಾಗಲಿ ನೋಡೋಕ್ಕೆ ಹೋಗಬೇಡಿ. ಮೂವೀಸ್ ಡೌನ್ಲೋಡ್ ನೋಡೋದಾಗಲಿ ನೋಡಬೇಡಿ. ಯಾಕೆ ಅಂದರೆ ಅದರಿಂದ ತುಂಬ ಎಫೆಕ್ಟಿವ್ ಇರುತ್ತೆ. ಸೊ ನಿಮ್ಮ ಒಂದು ಫೋನು ಹ್ಯಾಕ್ ಆಗ್ಬೋದು, ನಿಮ್ಮ ಒಂದು ಕ್ಯಾಮ್ರಾ ಅವ್ರ ಕಂಟ್ರೋಲಿಗೆ ಹೋಗ್ಬೋದು. ಸೊ ಇದೆಲ್ಲ ಏನಾಗ್ಬಿಡುತ್ತೆ ಇವಾಗ ಗೈಸ್. ನಾನು ಸಿಂಪಲಾಗಿ ಒಂದು ಹೇಳ್ತೀನಿ. ಈ ವಿಡಿಯೋ ಹುಡುಗರು ನೋಡ್ತಿದ್ರೆ ಹುಡುಗರು ಈ ವಿಡಿಯೋನ ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸೊ ನಿಮಗೆ ಮದುವೆ ಆಗಿಲ್ವೋ ಸೆಕೆಂಡ್ರಿ. ನಿಮ್ಮ ಜೊತೆ ಅಕ್ಕ ತಂಗಿ ಇದ್ದೇ ಇರ್ತಾರ? ಇಲ್ಲ, ಬೇಡ ಗುರು, ಅಕ್ಕ ತಂಗಿನೂ ಬೇಡ, ಅಮ್ಮನಾದರೂ ಇದ್ದೇ ಇರ್ತಾರ. ಸೊ ನಿಮ್ಮ ಒಂದು ಕ್ಯಾಮ್ರಾ ಅವ್ರ ಕಂಟ್ರೋಲಿಗೆ ಸಿಕ್ಬಿಟ್ಟಾಗ ಏನಾಗ್ಬಿಡುತ್ತೆ, ನೀವು ಅಲ್ಲಿಗೆ ಓಡಾಡಿದಾಗೆಲ್ಲ ಅವರು ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ ಮೂಮೆಂಟ್ಸ್ನ. ಸೊ ಇಫ್ ಇನ್ ಕೇಸ್ ಮದುವೆ ಆಗಿದ್ರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಡೇಂಜರಸ್ಸು. ನಿಮ್ಮ ಒಂದು ಮೊಬೈಲ್ ಆ್ಯಕ್ಸಿಸಿಂದ ನಿಮ್ಮ ಒಂದು ಪರ್ಸ್ನಲ್ ಲೈಫ್ನೇ ಕ್ಯಾಪ್ಚರ್ ಮಾಡ್ಬೋದು ಅವರು. ಸೊ ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಇನ್ ಡೆಪ್ತಾಗಿ ಹೇಳೋ ಅವಶ್ಯಕತೆ ಏನಿರಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಈ ಥರ ಅನ್ನೋನ್ ವೆಬ್ಸೈಟ್ಸು ಅಥವಾ ನೋನ್ ವೆಬ್ಸೈಟು, ಇವಾಗ ಯಾರಾದರೂ ಫ್ರೆಂಡು ಅಥವಾ ನಾನೇ ಒಬ್ಬ ಯೂಟ್ಯೂಬರ್ ಆಗಿ ನಾನು ಗಾಯ್ಸ್ ಈ ವೆಬ್ಸೈಟಲ್ಲಿ ಮೂವೀಸ್ ಡೌನ್ಲೋಡ್ ಫ್ರೀಯಾಗಿ ಸಿಗುತ್ತೆ ಗಾಯ್ಸ್, ನೋಡ್ಬಿಟ್ಟು ನೆಕ್ಸ್ಟ್ ಲೆವೆಲು ಡೌನ್ಲೋಡ್ ನೋಡ್ಬಿಡಿ ಕೂತ್ಕೊಂಡು ಅಂತ ಹೇಳಿದ್ರು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಯಾವುದೂ ಟ್ರಸ್ಟಬಲ್ ಅಲ್ಲ. ಸೊ ಯಾವುದು ಕೂಡ ಸೆಕ್ಯೂರ್ ಇಲ್ಲ, ಯಾವುದ್ರಲ್ಲೂ ಕೂಡ ಸೆಕ್ಯೂರಿಟಿ ಇಲ್ಲ. ಸೊ ಹುಷಾರಾಗಿರ್ರಿ. ಸೊ ದಯವಿಟ್ಟು ನೆಟ್ಫ್ಲಿಕ್ಸಲ್ಲಿ 199 ಪರ್ ಮಂತ್ ಅಷ್ಟೇ ಗೈಸ್. ನಾನೇನು ರೆಫರಲ್ ಕೋಡ್ ಕೊಡ್ತಾ ಇಲ್ಲ ನಿಮಗೆ, ಅಥವಾ ನೆಟ್ಫ್ಲಿಕ್ಸ್ ಅವ್ರು ನನಗೇನು ಪ್ರಮೋಷನ್ ಮಾಡಿ ನಿಮ್ಗೆ ಇಷ್ಟು ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಸೊ ನಾನೇನು ನನ್ನ ಕಡೆಯಿಂದ ನೆಟ್ಫ್ಲಿಕ್ಸ್ ಐ ಡಿ ಏನು ಆಗ್ತಾಯಿಲ್ಲ, ಅಥವಾ ಲಿಂಕ್ ಏನು ಆಗ್ತಾಯಿಲ್ಲ, ಅಥವಾ ರೆಫರಲ್ ಕೋಡ್ ಆಗ್ತಾಯಿಲ್ಲ, ಕೂಪನ್ ಕೋಡ್ ಆಗ್ತಾಯಿಲ್ಲ, ಏನಂದ್ರೇನೂ ಆಗ್ತಾಯಿಲ್ಲ. ಸೊ ಹಂಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಪ್ರಮೋಷನ್ ಅಲ್ಲ. ಸೊ ನನ್ನ ಒಂದು ಕಡೆಯಿಂದ ರಿಕ್ವೆಸ್ಟು, OTT ಆ್ಯಪ್ಸ್ಗಳನ್ನ ಯಾವ OTT ಆ್ಯಪ್ಸ್ ನೋಡಬೇಕು ಆ OTT ಆ್ಯಪ್ಸ್ಗೆ ಲಾಗಿನ್ ಆಗಿ ನೆಮ್ಮದಿಯಾಗಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಆರಾಮಾಗಿ ಕುತ್ಕೊಂಡು ನೋಡಿ. ನಿಮ್ಮ ಒಂದು ಲೈಫ್ ಸ್ಟೈಲು ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಹಂಗಂತಂದ್ಬಿಟ್ಟು ಬೇರೆ ಇನ್ನೆಲ್ಲೋ ಹ್ಯಾಕ್ ಆಗಲ್ವಾ ಗುರು, ಬೇರೆ ಇದರಲ್ಲೇ ಹ್ಯಾಕ್ ಆಗಬೇಕಾ? ಆದರೆ ಗುರು ನೀನು ಯೂಸ್ ಮಾಡ್ತಾರ ಮೊಬೈಲೇ ಹ್ಯಾಕ್ ಆಗುತ್ತೆ ಗುರು, ನಾನು ಏನು ಮಾಡೋಕ್ಕಾಗಲ್ಲ. ನೀನು ಗೂಗಲ್ ಫೋಟೋಸು ಸೆಕ್ಯೂರಿಟಿ ಇದೆ, ಹೈ ಸೆಕ್ಯೂರಿಟಿ ಇದೆ. ನಾನು ಗೂಗಲ್ ಅವ್ರನ್ನ ತುಂಬ ಟ್ರಸ್ಟ್ ಮಾಡ್ತೀನಿ. ಸೊ ಗೂಗಲ್ ಫೋಟೋಸ್ಗೆ ನಾನು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಇಟ್ಕೊತೀನಿ ಅಂದರೆ ಗೂಗಲ್ ಫೋಟೋಸ್ ಮೇಲೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಬಟ್ ಆದರೂ ನಾನು ಕೂಡ ನನ್ನ ಫೋಟೋಸ್ನ ಇಟ್ಟಿದ್ದೀನಿ. ಸೊ ದಯವಿಟ್ಟು ಆ ಥರ ಏನಿಲ್ಲ. ಅವೆಲ್ಲ ಏನಂದರೆ ನೆಕ್ಸ್ಟ್ ಲೆವೆಲ್, ಅವೆಲ್ಲ ಅಷ್ಟು ಬೇಗ ಹ್ಯಾಕ್ ಆಗಿಬಿಡಲ್ಲ ಅಥವಾ ಡೇಟಾನ ಲೀಕ್ ಮಾಡಲ್ಲ. ಇಫ್ ಇನ್ ಕೇಸ್ ಏನಾರು ಆಯಿತು ಅಂದರೆ ಗೌರ್ಮೆಂಟ್ ಕಡೆಯಿಂದ ಸ್ಟ್ರಿಕ್ಟು ಆ್ಯಕ್ಷನ್ ತಗೋತಾರೆ, ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡ್ತಾರೆ, ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡ್ತಾರೆ. ಸೊ ಇದೆಲ್ಲ ಆಗೋದ್ರಿಂದ ಸೊ ಇದು ಈ ರೀತಿ ನಡೆಯಲ್ಲ. ಅದಕ್ಕೇ ನೆಟ್ಫ್ಲಿಕ್ಸ್ನಲ್ಲಿರೋದನ್ನ ಆಲ್ಮೋಸ್ಟ್ ನೆಟ್ಫ್ಲಿಕ್ಸಲ್ಲಿ ಲಾಗಿನ್ ಆಗಿ ನೋಡಿ, ಹಾಟ್ಸ್ಟಾರಲ್ಲಿ ಇರೋದನ್ನ ಹಾಟ್ಸ್ಟಾರ್ ಲಾಗಿನ್ ಆಗಿ ನೋಡಿ, ಮತ್ತು ಪ್ರೈಮಲ್ಲಿ ಹೇಳೋದನ್ನ ಪ್ರೈಮಲ್ಲಿ ಲಾಗಿನ್ ಆಗಿ ನೋಡಿ. ನಿಮ್ಗೆ ಯಾವ್ದು ಬೇಕು ಅದ್ರಲ್ಲಿ ನೋಡಿ. ಸೊ ಇದೊಂದು ಸೀರೀಸು ಮತ್ತು ನೆಕ್ಸ್ಟ್ ಲೆವೆಲ್ ಆಗಿದೆ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಸೊ ನೋಡಿ ಗೈಸ್, ಆರಾಮಾಗಿ ಫ್ಯಾಮಿಲಿ ಜೊತೆನೇ ಕೂಡ ನೋಡ್ಬೋದು. ಸೊ ಫ್ಯಾಮಿಲಿ ಜೊತೆ ನೋಡಿ ಆರಾಮಾಗಿ ಎಂಜಾಯ್ ಮಾಡಿ. 6 ಅವರ್ಸು ಆಲ್ಮೋಸ್ಟು ಪೀಸಾಗಿ 6 ಅವರ್ಸ್ ನನ್ನ ಪ್ರಕಾರ ಕಂಟಿನ್ಯೂಸ್ ಆಗಿ ನೋಡೋಕ್ಕಾಗಲ್ಲ. ಅಂತಂದರೆ 2 ಎಪಿಸೋಡ್ಸ್ ಅಥವಾ 3 ಎಪಿಸೋಡ್ಸ್ ನೋಡಿ ಆರಾಮಾಗಿ 2 to 3 ಅವರ್ಸ್ ಟೈಮ್ ಇದ್ದರೆ ನಿಮಗೆ ನೋಡಿ, ಅಥವಾ ದಿನ 1 ಅವರ್ ನೋಡಿದ್ರೂ 1 ವಾರಕ್ಕೆ ಮುಗ್ದೋಗುತ್ತಿದ್ದು ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.